forever on fire. ಜಾತಿ ನಿಂದನೆ ಜೀವ ಬೆದರಿಕೆ ಲಂಚ ಬೇಡಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಅರೆಸ್ಟ್ ಆದ ಬಳಿಕ ನಿನ್ನೆ ಹೆಲ್ತ್ ಚೆಕಪ್ ಕೂಡ ನಡೆಯಿತು. ಆರೋಗ್ಯ ತಪಾಸಣೆ ಬಳಿಕ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ನಿನ್ನೆ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿತು. ಜಾತಿ ನಿಂದನೆ ಜೀವ ಬೆದರಿಕೆ ಲಂಚಕ್ಕೆ ಬೇಡಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರಕರಣಗಳು ದಾಖಲಾಗಿತ್ತು. ಒಂದು ಜಾತಿ ನಿಂದನೆ, ಮತ್ತೊಂದು ಲಂಚಕ್ಕೆ ಬೇಡಿಕೆ ಆರೋಪ, ಜೀವ ಬೆದರಿಕೆ ಹಾಕಿರುವಂತಹ 2 ಪ್ರಕರಣಗಳು ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಂಧನ ಆಗುವಂತಹ ಭೀತಿಯಿಂದ ಮುನಿರತ್ನ ಅವರು ತಲೆಮರೆಸಿಕೊಂಡಿದ್ರು. ಇನ್ನು ಆಂಧ್ರಕ್ಕೆ ಅವರು ಪಲಾಯನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಪೊಲೀಸರಿಗೂ ಕೂಡ ಗೊತ್ತಾಯಿತು. ಮಾಹಿತಿ ತಿಳಿದು ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಕರ್ನಾಟಕ ಆಂಧ್ರ ಗಡಿಭಾಗ ನಂಗಲಿ ಗ್ರಾಮದ ಬಳಿಯಲ್ಲಿ ಅವರನ್ನ ಬಂಧನ ಮಾಡಲಾಗಿತ್ತು. ಇನ್ನು ಬಂಧನವಾಗಿದ್ದಂತಹ ಮುನಿರತ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಕಸ್ಟಡಿಗೆ ನೀಡಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶ ಹೊರಡಿಸಿದ್ದಾರೆ. 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. 1 ವಾರಗಳವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಆದರೆ 2 ದಿನಗಳ ಕಾಲ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಿದ್ದಾರೆ. ಇವತ್ತಿನಿಂದ ಪೊಲೀಸರ ವಿಚಾರಣೆ ಕೂಡ ಆರಂಭ ಆಗತ್ತೆ. ಆ ಒಂದು ಆಡಿಯೋ ವಿಚಾರ ಆಗಿರಬಹುದು, ಜೀವ ಬೆದರಿಕೆಯ ವಿಚಾರ, ಜಾತಿ ನಿಂದನೆಯ ವಿಚಾರ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗತ್ತೆ. ಇನ್ನು ಲಂಚಕ್ಕೆ ಬೇಡಿಕೆ ಏನಿಟ್ಟಿದ್ರು ಅದಕ್ಕೂ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡ್ತಾರೆ. ಇನ್ನು ಆಡಿಯೋ, ಒಂದೇ ಒಂದು ಆಡಿಯೋ ಇಡೀ ರಾಜ್ಯದ ಜನತೆಯನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿತ್ತು. ಯಾಕಂದ್ರೆ ಒಬ್ಬ ಶಾಸಕ ಜಾತಿಗಳ ವಿರುದ್ಧ ಇರುವಂತಹ ಒಂದು ದ್ವೇಷ, ಎಷ್ಟೊಂದು ಕೀಳು ಮಟ್ಟದ ಪದ ಬಳಕೆ, ಮಹಿಳೆಯರನ್ನ ಅತ್ಯಂತ ತುಚ್ಛವಾಗಿ ಪದ ಬಳಕೆ, ಈ ರೀತಿಯಾದಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನ ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ರು. ಒಬ್ಬ ಶಾಸಕ, ಜನಪ್ರತಿನಿಧಿ ಈ ರೀತಿ ಮಾತನಾಡೋದಕ್ಕೆ ಹೇಗೆ ಸಾಧ್ಯ? ಇನ್ನು ಜನಪ್ರತಿನಿಧಿಗಳು ಅನ್ನಿಸ್ಕೊಂಡವರು ಕೆಲವರಿಗೆ ಮಾದರಿ ಆಗಬೇಕಾಗತ್ತೆ, ಜನರಿಗೆ ಮಾದರಿ ಆಗಬೇಕಾಗತ್ತೆ. ಆದರೆ ಅದೇ ಜನಪ್ರತಿನಿಧಿಗಳು ಈ ರೀತಿಯಾಗಿ ಬಹಳಷ್ಟು ಕೀಳು ಮಟ್ಟ ಕೆಳಮಟ್ಟದ ಪದಗಳನ್ನು ಬಳಕೆ ಮಾಡಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಅಚ್ಚರಿ ಆಶ್ಚರ್ಯ ಆಗತ್ತೆ. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಆಗಿದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯ. ಯಾಕಂದರೆ ಅವರು ಏನು ಮಾತನಾಡಿದ್ದಾರೆ, ಜಾತಿ ನಿಂದನೆ ಆಗಿರಬಹುದು, ಮಹಿಳೆಯರ ವಿರುದ್ಧ ಅತ್ಯಂತ ಕೆಳಮಟ್ಟ ತುಚ್ಛವಾಗಿರುವಂತಹ ಪದ ಬಳಕೆ, ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಬಳಕೆ ಮಾಡಿರುವಂಥದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆಡಿಯೋ ಅವರದ್ದು ಹೌದೋ ಅಲ್ವೋ, ಅವರೇ ಮಾತನಾಡಿರುವಂಥದ್ದು ಹೌದಾ ಅಲ್ವಾ, ಇದೆಲ್ಲವನ್ನೂ ಕೂಡ FSLನಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಆದರೆ ಪರಿಶೀಲನೆಗೆ ಒಳಪಡೋದಕ್ಕಿಂತ ಮುಂಚೆ ಶಾಸಕ ಮುನಿರತ್ನ ಅವರ ವಾಯ್ಸ್ಗಳನ್ನು ಕೂಡ ಪಡೆದುಕೊಳ್ಳಲಾಗತ್ತೆ. ಕೆಲವೊಂದನ್ನು ಓದೋದಕ್ಕೆ ಹಚ್ತಾರೆ, ಅದೇ ರೀತಿಯಾಗಿ ಸಾಮಾನ್ಯವಾಗಿ ಮಾತನಾಡೋದಕ್ಕೆ ಹಚ್ತಾರೆ. ಮಾತನಾಡೋದಕ್ಕೆ ಹಚ್ಚುವಂತಹ ಸಂದರ್ಭದಲ್ಲಿ ಅದನ್ನು FSLನಲ್ಲಿ ಅವರ ಮಾತನಾಡುವಂತಹ ಶೈಲಿ, ಅವರ ಒಂದು ಮಾತನಾಡುವಂತಹ ಪದ ಬಳಕೆ ಯಾವ ರೀತಿಯಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅದನ್ನು ಮ್ಯಾಚ್ ಮಾಡುವಂತಹ ಕೆಲಸವನ್ನು FSLನಲ್ಲಿ ಮಾಡಲಾಗತ್ತೆ. ಇನ್ನು ಬಹಳಷ್ಟು ಪ್ರಬಲವಾಗಿರುವಂತಹ ಸಾಕ್ಷ್ಯ ಅವರ ವಿರುದ್ಧ ದೊರಕಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಸಂಕಷ್ಟ ಬಹಳಷ್ಟು ಹೆಚ್ಚಳವಾಗತ್ತೆ ಅಂತ ಕೂಡ ಹೇಳೋದಕ್ಕೆ ಆಗತ್ತೆ ಈ ಒಂದು ಪ್ರಕರಣದಲ್ಲಿ. ಇನ್ನು ನಿನ್ನೆ ರಾತ್ರಿ ಅವರನ್ನು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಒಂದು ಆರೋಗ್ಯ ತಪಾಸಣೆ ಕೂಡ ನಡೀತು. ಆರೋಗ್ಯ ತಪಾಸಣೆ ಮಾಡಿದ ಬಳಿಕ ನ್ಯಾಯಾಧೀಶರ ಮುಂದೆ ಕೂಡ ಅವರನ್ನು ಹಾಜರುಪಡಿಸಲಾಯಿತು. ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ಅವರನ್ನು ಹಾಜರುಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಒಂದು ಆರೋಪ ಕೇಳಿಬಂದಿದೆ, ಏನು ಪ್ರಕರಣ ದಾಖಲಾಗಿದೆ, ಅದೆಲ್ಲವನ್ನೂ ಕೂಡ ಅವಲೋಕನ ಮಾಡುವಂತಹ ಕೆಲಸವನ್ನು ಮಾಡಿದ್ರು. 1 ವಾರದವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಕೇಳಿದ್ರು, ತನಿಖಾಧಿಕಾರಿಗಳು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಆಡಿಯೋ ಕೂಡ ಸಿಕ್ಕಿರುವಂಥದ್ದು, ಆಡಿಯೋ ರೆಕಾರ್ಡ್ ಸಿಕ್ಕಿದೆ, ಬಹಳಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿಬರ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕಾಗತ್ತೆ.
1 ವಾರಗಳವರೆಗೆ ಕಾಲಾವಕಾಶ ನೀಡಿ ಅಂತ ನ್ಯಾಯಾಧೀಶರ ಮುಂದೆ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿಕೊಂಡ್ರು. ಆದರೆ ನ್ಯಾಯಾಧೀಶರು 2 ದಿನಗಳವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. 2 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇನ್ನು ಕಸ್ಟಡಿಗೆ ಪಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮುಂದುವರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋಗೆ ಸಂಬಂಧಪಟ್ಟಂತೆ ಯಾವಾಗ ಮಾತನಾಡಿರುವಂಥದ್ದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಹಜವಾಗಿ ಈ ಒಂದು FIR ದಾಖಲಾಗಬೇಕಾದ್ರೆ ಫಸ್ಟ್ ಇನ್ಫಾರ್ಮೇಷನ್ ಏನಿದೆ ಅದೆಲ್ಲವನ್ನು ಕೂಡ ಯಾರು FIR ದಾಖಲು ಮಾಡಿದ್ದಾರೆ ಅವರು ಕೊಟ್ಟಿರ್ತಾರೆ. ಯಾವ ಡೇಟ್ನಂದು ಯಾವ ದಿನದಂದು ಅವರು ಬೈದಿದ್ದಾರೆ, ಯಾವ ದಿನದಂದು ಅವರು ಮಾತನಾಡಿದ್ದಾರೆ, ಯಾವಾಗ ರೆಕಾರ್ಡ್ ಆಗಿರುವಂಥದ್ದು, ಯಾವ ಮೊಬೈಲ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದಾರೆ, ಇನ್ನು ಒರಿಜಿನಲ್ ರಾ ಫೂಟೇಜ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅದರಲ್ಲಿ ಏನಾದರೂ ಯಾವ ರೀತಿಯಾಗಿ ಶಾಸಕ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಈಗ ಬೇರೆಯವರ ಏನು ಒಂದು ವಾಯ್ಸ್ ಓವರ್ ಏನಿದೆ ವಾಯ್ಸ್ ಏನಿದೆ ಅದನ್ನು ಕೂಡ ಡಬ್ಬಿಂಗ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ನರೇಂದ್ರ ಮೋದಿಯವರಾಗಿರಬಹುದು ಅದನ್ನು ಕೂಡ ಕಾಪಿ ಮಾಡ್ತಾ ಇದ್ದಾರೆ. ಅನೇಕ ಸೆಲೆಬ್ರಿಟಿಗಳ ಒಂದು ಧ್ವನಿ ಏನಿದೆ ಅದನ್ನು ಕಾಪಿ ಮಾಡುವಂತಹ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಡಬ್ಬಿಂಗ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದರು. ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅದನ್ನು ಕೂಡ FSLನಲ್ಲಿ ಪತ್ತೆ ಹಚ್ಚಲಾಗತ್ತೆ. ಈ ಒಂದು ವಾಯ್ಸ್ ಏನಿದೆ ಆ ಒಂದು ಆಡಿಯೋ ಏನು ಸಿಕ್ಕಿದೆ ಅದರಲ್ಲಿ ಏನಾದರೂ ಎಡಿಟಿಂಗ್ ಮಾಡಲಾಗಿದೆಯಾ, ಡಬ್ಬಿಂಗ್ ಏನಾದರೂ ಮಾಡಿದಾರಾ, ರೆಕಾರ್ಡ್ ಮಾಡಿದ ಬಳಿಕ ಅದನ್ನು ಫಿಲ್ಟರ್ ಏನಾದರೂ ಮಾಡಿದಾರಾ, ಇದೆಲ್ಲವೂ ಕೂಡ FSLನಲ್ಲಿ ಗೊತ್ತಾಗತ್ತೆ. ಇದೇ ಕಾರಣಕ್ಕಾಗಿ ಮುನಿರತ್ನ ಅವರ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಬಹುತೇಕವಾಗಿ ಅವರದ್ದೇ ಅನ್ನುವಂತಹ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಶಾಸಕರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅವರ ಸ್ಥಾನಕ್ಕೆ ಈ ತಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು, ಅವರು ಅನ್ಫಿಟ್ಟು, ಆ ಜಾಗದಲ್ಲಿ ಇರೋದಕ್ಕೆ ಅವರು ನಾಲಾಯಕ್ಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ದಲಿತರ ವಿರುದ್ಧ ಅವರು ಬಳಕೆ ಮಾಡಿರುವಂತಹ ಪದ ಬಳಕೆ, ಒಕ್ಕಲಿಗರ ವಿರುದ್ಧ ಬಳಕೆ ಮಾಡಿರುವಂತಹ ಪದ ಬಳಕೆ, ಕೆಳಮಟ್ಟದ ಒಂದು ಭಾಷೆ, ಇದೆಲ್ಲವೂ ಕೂಡ ಸಾರ್ವಜನಿಕರಲ್ಲಿ ಇದೀಗ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಇದು ಸಮುದಾಯಗಳ ಒಂದು ಹೋರಾಟಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈ ಆಡಿಯೋ ಅವರದ್ದೇ ಅಂತ ಏನಾದರೂ ಗೊತ್ತಾಗಿದ್ದೆ ಆದರೆ ಶಾಸಕ ಸ್ಥಾನವನ್ನು ಅವರು ಕಳೆದುಕೊಳ್ಳಬೇಕಾಗತ್ತೆ. ಯಾಕಂದರೆ ಇವೆಲ್ಲವೂ ಕೂಡ ನಾನ್ ಬೇಲೆಬಲ್ ಅಫೆನ್ಸು. ಅದೇ ರೀತಿಯಾಗಿ ಅವರ ವಿರುದ್ಧ ಜಾತಿ ನಿಂದನೆಯ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಒಂದು ವೇಳೆ ಏನಾದರೂ ಅವರ ವಿರುದ್ಧದ ಆರೋಪ ಸಾಬೀತಾಗಿದ್ದೇ ಆದರೆ, ಇದರಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗಿದ್ದೇ ಆದರೆ ಅವರು ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ BJP ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನು ಈಗಾಗಲೇ ಹಿಗ್ಗಾಮುಗ್ಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು, ನೀವು 5 ದಿನಗಳ ಒಳಗಾಗಿ ಉತ್ತರ ಕೊಡಬೇಕಾಗತ್ತೆ ಅಂತ BJP ಒಂದು ನೋಟಿಸ್ ಕೂಡ ಕೊಟ್ಟಿರುವಂಥದ್ದು.